ಚಾಮರಾಜನಗರ ಜಿಲ್ಲೆ ಸುಳ್ವಾಡಿ ಗ್ರಾಮದ ಕಿಚ್ಚುಗುತ್ತಿ ಮಾರಮ್ಮ ದೇವಸ್ಥಾನದಲ್ಲಿ ಪ್ರಸಾದವನ್ನು ಸೇವಿಸಿ ಅಸ್ವಸ್ಥರಾಗಿದ್ದಂತಹ ಜನರ ಪೈಕಿ 35 ವರ್ಷದ ಸಾಲ ಮಾರುವಂತ ಮಹಿಳೆ ಮೃತಪಟ್ಟಿದ್ದಾರೆ. ದೇವಸ್ಥಾನದ ಶಂಕುಸ್ಥಾಪನೆ ವೇಳೆ ಮಾಡಿದ್ದ ಪ್ರಸಾದವನ್ನು ಸೇವಿಸಿದ್ರು ಈ ಮಹಿಳೆ ಕೂಡ. ಸಂಬಂಧಿಗಳ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದ ಸಾಲಮ್ಮ ಪ್ರಸಾದವನ್ನು ಸೇವಿಸಿ ತೀವ್ರ ಅಸ್ವಸ್ಥಗೊಂಡಿದ್ರು. ಅವರ ಫೋಟೋ ಕೂಡ ಸ್ಕ್ರೀನ್ ಮೇಲೆ ಗಮನಿಸಬಹುದಾಗಿದೆ. ಇನ್ನು ಈಕೆಗೆ ಮೈಸೂರಿಗೆ ಶಿಫ್ಟ್ ಮಾಡಲಾಗಿತ್ತು. ಮೈಸೂರಿನ ಅಪೋಲೋ ಹಾಸ್ಪಿಟಲ್ನಲ್ಲಿ ಇವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಹಿಳೆ ಸಾಲಮ್ಮ ಅಸುನೀಗಿದ್ದಾರೆ. ಅವರ ಕುಟುಂಬದಲ್ಲಿ ಈಗ ಶೋಕ ಮಡುಗಟ್ಟಿದೆ. ಮೃತಪಟ್ಟಿರುವ ಸಾಲಮ್ಮ ಅವ್ರನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. 35 ವರ್ಷದ ಮಹಿಳೆ. ತಮ್ಮ ಸಂಬಂಧಿಕರೊಂದಿಗೆ ದೇವಸ್ಥಾನದ ಪೂಜೆಗೆ ಅಂತ ಅವರು ಹೋಗಿದ್ರು. ಪೂಜೆಯ ಬಳಿಕ ನೀಡಿದಂಥ ಪ್ರಸಾದವನ್ನು ಸೇವಿಸಿ ಇವರು ಕೂಡ ತುಂಬ ಅಸ್ವಸ್ಥಗೊಂಡಿದ್ರು. ಇವರನ್ನು ಇದೀಗ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೈಸೂರಿನ ಅಪೋಲೋ ಹಾಸ್ಪಿಟಲ್ನಲ್ಲಿ ಮಹಿಳೆ ಸಾಲಮ್ಮ ಮೃತಪಟ್ಟಿದ್ದಾರೆ. ಅವರ ಕುಟುಂಬದವರ ಆಕ್ರಂದನ ಈಗ ಮುಗಿಲು ಮುಟ್ಟಿದೆ. ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ರಾಮ್ ಮೈಸೂರಿನ ಅಪೋಲೋ ಹಾಸ್ಪಿಟಲ್ ಬಳಿಯಿಂದ ಈಗ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ರಾಮ್, ಸಾವಿನ ಸಂಖ್ಯೆ ಏರಿಕೆಯಾಗಿದೆ. ಮತ್ತೊಬ್ಬ ಮಹಿಳೆ ಸಾಲಮ್ಮ 35 ವರ್ಷ ಮೃತಪಟ್ಟಿದ್ದಾರೆ ಅಪೋಲೋ ಆಸ್ಪತ್ರೆಯಲ್ಲಿ. ಏನು ಮಾಹಿತಿ ಸಿಗ್ತಾ ಇದೆ ರಾಮ್? ಖಂಡಿತವಾಗಿ ಅಮರ್ ಪ್ರಸಾದ್, ಕಾಯುವ ದೇವರ ಪ್ರಸಾದವೇ ವಿಷಯವಾಗಿ 12 ಜನರನ್ನ ಬಲಿ ತೆಗೆದುಕೊಂಡಿದೆ. ಇವತ್ತು ಸಾಲಮ್ಮ ಅಂತೇಳಿ 35 ವರ್ಷ ಬಿದ್ರಳ್ಳಿಯ ನಿವಾಸಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಅವರು ತಮ್ಮ ಸಂಬಂಧಿಕರ ಜೊತೆ ಮಾರಮ್ಮ ದೇವಸ್ಥಾನಕ್ಕೆ ಶುಕ್ರವಾರ ಹೋಗಿದ್ರು. ಅಲ್ಲಿ ನೀಡಿದಂತಹ ಪ್ರಸಾದವನ್ನ ಸ್ವೀಕರಿಸಿದ್ರು. ಪ್ರಸಾದ ಸ್ವೀಕರಿಸಿದ ಸ್ವಲ್ಪ ಹೊತ್ತಿನಲ್ಲೇ ಸಾಲಮ್ಮ ಅಸ್ವಸ್ಥರಾಗಿದ್ರು. ಅವರನ್ನ ತಕ್ಷಣ ಅಲ್ಲಿನ ಕೊಳ್ಳೇಗಾಲ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಬರಲಾಯಿತು. ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ KR ಆಸ್ಪತ್ರೆ, ತದನಂತರ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಮಧ್ಯರಾತ್ರಿ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಇದರೊಂದಿಗೆ ಪ್ರಸಾದವನ್ನ ಸ್ವೀಕರಿಸಿ ಸಾವನ್ನಪ್ಪಿದವರ ಸಂಖ್ಯೆ 12ಕ್ಕೆ ಏರಿದೆ. ಈಗ ಸಾಲಮ್ಮ ಅವರ ಸಹೋದರ ಸುಬ್ರಹ್ಮಣ್ಯ ನಮ್ಮ ಜೊತೆಗಿದ್ರು. ಅವ್ರ ಜೊತೆ ಮಾತಾಡೋಣ. ಸಾಲಮ್ಮ ಅವರು ಏನ್ ಕೆಲಸ ಮಾಡ್ತಾ ಇದ್ರು, ಮತ್ತೆ ಅವತ್ತು ದೇವಸ್ಥಾನಕ್ಕೆ ಯಾವ ಕಾರಣಕ್ಕೆ ಹೋಗಿದ್ರು? ಸರ್, ಸಾಲ ಮಾರಿ ಇಟ್ಕೊಂಡು ಹೋಗ್ತಿದ್ದಾರೆ ಸರ್. ಮತ್ತೆ ಅವರು ಮಾಲೆ ಹಾಕಿದ್ದಾರೆ ಸರ್ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಅದಕ್ಕೋಸ್ಕರವಾಗಿ ಮಾರಿಗಳಿಗೆ ಹೋಗಿದ್ರು ಸರ್. ಇವಾಗ ಅಪರೂಪ ಆಗಿದ್ದಾರೆ ಸರ್. ಅವ್ರಿಗೆ ಬಂದು ಮಕ್ಕಳು ಸಂಜೆ ಅಂತ 18 ವರ್ಷ, ಮತ್ತೆ ಬೆಟ್ರಿ ಅಂತ 20 ವರ್ಷ ಮಕ್ಕಳು ಸರ್. ಅವ್ರಿಗೆ ನೀವು ಯಾವ್ದಾದ್ರು ಮಾಹಿತಿ ಕೊಡ್ಬೇಕು ಸರ್. ಸಾಲಮ್ಮ ಅವರು ಪ್ರತಿ ವರ್ಷನೂ ಸಹ ಓಂ ಶಕ್ತಿಗೆ ಹೋಗ್ತಾ ಇದ್ರ ಅಥವಾ ಇಲ್ಲ ಸರ್, 2 ವರ್ಷ ಹೋಗಿದ್ದಾರೆ ಸರ್. 2 ವರ್ಷ, ಮುಂದಿನ ವರ್ಷ ಹೋಗಿದ್ದಾರೆ, ಈ ವರ್ಷ ಹೋಗಿದ್ದಾರೆ ಸರ್. ಮಾಲೆ ಯಾವಾಗ ಹಾಕ್ಸ್ಕೊಂಡಿದ್ರು ಅವರು? ಅವ್ರು ಮಾಲೆ ಹಾಕಿದ್ದು ಯಾವಾಗ? ಹಾಕ್ಸ್ಕೊಂಡು ಅಲ್ಲಿ ದೇವಸ್ಥಾನಕ್ಕೆ ಏನಕ್ಕೆ ಹೋಗಿದ್ರು? ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಬರೋಣಂದು ಹೋಗಿದ್ದು ಸರ್. ಅಲ್ಲಿ ಆಪತ್ತು ಆಗಿದ್ದು ಸರ್. ಅವರ ಗಂಡ ಯಾವಾಗ? ಗಂಡ 5 ತಿಂಗಳು ಮುಂಚೆ ಹಾರ್ಟ್ ಅಟ್ಯಾಕ್ ತೀರೋಗಿದೆ ಸರ್. ಹಾರ್ಟ್ ಅಟ್ಯಾಕ್ ತೀರೋಗಿದೆ ಸರ್. ಮತ್ತೆ ಆ ಹುಡುಗನಿಗೆ ಸ್ವಲ್ಪ ತೊಂದರೆ ಇದೆ ಸರ್. ಮೊಕಾಲ ಊದ್ಕೊಂತದ, ಕಾಲಲ್ಲ ಉಪ್ಸತಿ ಇದೆ ಅಂತ ಹೇಳ್ತಾರೆ. ಅವನು ಏನು ಕಂಡೀಷನ್ ಅಂತ ಗೊತ್ತಿಲ್ಲ ಸರ್. ನಮ್ಮ ಹುಡುಗನು ಬೆಟ್ರಿ, ಅವನ ಹೆಸರು. ಈಗ ಮಾಲೆ ಹಾಕ್ಸ್ಕೊಂಡಿದ್ದಂಥವ್ರು ಯಾವಾಗ ಹೋಗ್ಬೇಕಾಗಿತ್ತು ಓಂ ಶಕ್ತಿಗೆ? ಭಾನುವಾರ ಸರ್, ಭಾನುವಾರ ಸಾಯಂಕಾಲ. ಇವತ್ತು ಸಾಯಂಕಾಲ ಹೊರಡೋದು ಸರ್. ಹೊರಡ್ಬೇಕಾದ 45 ಸೀಟ್. ಅವರ ಮಕ್ಕಳಿಗೆ ಯಾರು ಮತ್ತೆ ತಂದೆನೂ ಇಲ್ಲ, ತಾಯಿನೂ ಇಲ್ಲ? ಯಾರು ಇಲ್ಲ ಸರ್. ಅನಾಥರೇ ಆಗಿದ್ದಾರೆ ಮಕ್ಕಳುಗಳು. ಏನು ನೀವು ನಮ್ಮ ಯಾವುದೋ ಒಂದು ಪರಿಸ್ಥಿತಿ ಮಾಡಿಕೊಡ್ಬೇಕು ಸರ್. ನಮ್ಮ ತಮ್ಮನ ಮಕ್ಕಳಿಬ್ಬರು ಹೋಗಿದ್ದಾರೆ ಸರ್ ಅವ್ರ ಜೊತೆಲಿ.
ಅವರು ಹೆಂಗಿದ್ದಾರೆ ಗೊತ್ತಿಲ್ಲ, ಪರವಾಗಿಲ್ಲ, ಇವಾಗ ಸುಮಾರಾಗಿದ್ದಾರೆ ಅಂತ ಹೇಳ್ತಾರೆ. ಇವಾಗ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಸರ್. ಅವ್ರನ್ನು ನಿಮ್ಮ ಹತ್ರ ಮಾಡಿಕೊಡೋಕ್ಕಂತ ಕೇಳ್ತಾರೆ. ಇದು ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ನಾವು ನೋಡ್ತಾ ಇದ್ವಿ. ವಿಷಪ್ರಸಾದಕ್ಕೆ ಮತ್ತೊಬ್ಬ ಮಹಿಳೆ ಬಲಿಯಾಗಿರುವಂತಹ ಘಟನೆ ಇದು. 35 ವರ್ಷದ ಸಾಲಮ ಅನ್ನುವಂತಹ ಮಹಿಳೆ ಚಿಕಿತ್ಸೆ ಫಲಕಾರಿಯಾಗದೆ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಈಗ ಅವರ ಕುಟುಂಬದವರ ಆಕ್ರಂದನ, ದುಃಖ, ಹತಾಶೆ ಮಡುಗಟ್ಟಿದೆ. ದೇವರಿಗೆ ಅವರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಯಾಕೆ ಈ ರೀತಿ ಮಾಡಿದೆ ದೇವರೇ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಯಾಕಂದರೆ ದೇವರ ಪ್ರಸಾದ ಅಂತ ಸೇವಿಸಿದಾಗ ಅಟ್ಲೀಸ್ಟ್ ನೀನಾದರೂ ಕಾಪಾಡಬಾರ್ದಾಗಿತ್ತಾ ಅಂತ ಹೇಳಿ ಅವರು ದೇವರಿಗೆ ಮೊರೆಯನ್ನು ಇಡ್ತಾ ಇರುವಂಥದ್ದು. ಜನ ದೇವರ ಪ್ರಸಾದ ಅಂತ ಕೊಟ್ಟಾಗ ಅದರ ರುಚಿಯನ್ನು ನೋಡದೆ ಅದು ಚೆನ್ನಾಗಿದೆಯಾ ಇಲ್ವಾ ಅಂತ ನೋಡದೆ ಅದನ್ನು ಸೇವಿಸ್ತಾರೆ. ದೇವರ ಪ್ರಸಾದವನ್ನು ನಿರಾಕರಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಆದರೆ ಈ ನಂಬಿಕೆಯೇ ಈ ರೀತಿ ಸಾವಾಗಿ ಬಂದು ಅಪ್ಪಳಿಸಿದ್ರೆ ಅವರಾದರೂ ಏನು ಮಾಡಲಿಕ್ಕಾಗತ್ತೆ? ನಂಬಿಕೆಯ ಕಥೆ ಏನು? ದೇವರು ಮತ್ತು ಭಕ್ತನ ನಡುವಿನ ಸಂಬಂಧದ ಕಥೆ ಏನು ಅನ್ನುವಂಥ ಪ್ರಶ್ನೆ ಕೂಡ ಈಗ ಮೂಡುತ್ತೆ ಇಂಥ ಘಟನೆಗಳನ್ನೆಲ್ಲ ನೋಡಿದಾಗ. ಇಲ್ಲೂ ಕೂಡ ಅಷ್ಟೇ, 35 ವರ್ಷದ ಮಹಿಳೆ ಸಾಲಮ್ಮ ತನ್ನ ಸಂಬಂಧಿಕರೊಂದಿಗೆ ಈ ದೇವರ ಪೂಜೆಗೆ ಅಂತ ಹೋಗಿದ್ರು. ಪೂಜೆಯ ಬಳಿಕ ಕೊಟ್ಟಂಥ ಪ್ರಸಾದವನ್ನು ಸೇವಿಸಿ ಅವರು, ಅವರ ಸಂಬಂಧಿಕರೆಲ್ಲರೂ ಕೂಡ ಅಸ್ವಸ್ಥರಾಗಿದ್ದರು. ಹೆಚ್ಚಿನ ಚಿಕಿತ್ಸೆಗೆ ಅವ್ರನ್ನ ಮೈಸೂರಿಗೆ ಕರ್ಕೊಂಬರಲಾಗಿತ್ತು. ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಅವರಿಗೆ ಕೊಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾಲಮ್ಮ ಅಪೋಲೋ ಆಸ್ಪತ್ರೆಯಲ್ಲಿ ಹೋರಾಟವನ್ನು ನಿಲ್ಲಿಸಿದ್ದಾರೆ. ಸಾವು ಬದುಕಿನೊಂದಿಗೆ ಹೋರಾಟವನ್ನು ಮಾಡ್ತಾಯಿದ್ರು. ಕಡೆಗೂ ಕೂಡ ಹೋರಾಟವನ್ನು ನಿಲ್ಲಿಸಿ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಸಾಲಮ್ಮ. ಅವರ ಕುಟುಂಬದವರ ಆಕ್ರಂದನ ಮೇರೆ ಮೀರಿದೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಮೃತಪಟ್ಟಿರುವ ಸಾಲಮ್ಮ ಸಂಬಂಧಿಕರ ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತನಾಡಿದ್ದಾರೆ. ಬನ್ನಿ, ಆ ನೋವಿನಲ್ಲಿರುವಂತಹ ಅವರ ಸಂಬಂಧಿಕರು ಏನು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನೋಡ್ಕೊಂಡ್ಬರೋಣ. ಸಾಲ್ವಡಿ ಗ್ರಾಮದ ಕಿಚ್ಚುಗುತ್ತಿ ಮಾರಮ್ಮನ ದೇವಸ್ಥಾನದಲ್ಲಿ ಏನು ಪ್ರಸಾದ ಸೇವಿಸಿ ದುರಂತ ಸಂಭವಿಸಿತ್ತು. ಈ ದುರಂತದಲ್ಲಿ ಈಗ ಸಾವನ್ನಪ್ಪಿದರ ಸಂಖ್ಯೆ 12ಕ್ಕಿದೆ. ಈ 12ರಲ್ಲಿ ಅವರು ಬಿದರಹಳ್ಳಿ ಗ್ರಾಮದ ನಿವಾಸಿಯಾದಂತಹ ಸಾಲಮ್ಮ 35 ವರ್ಷದವರು. ಈಗ ನಾವು ಸ್ವತಃ ಇರುವಂಥದ್ದು ಅವರ ಮನೆ ಮುಂದೆ. ಅವರು ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಇದು ಅವರ ಸಾಲಮ್ಮ ಅವರ ಮನೆ. ಈಗ ಇಲ್ಲಿ ನೋಡ್ತಿರುವಂಥದ್ದು ಅವ್ರ ಮಗಳು ಸೌಂದರ್ಯ ಅಂತ ಹೇಳಿ. ಅವರು ಈಗ 4 ತಿಂಗಳ ಹಿಂದೆ ಅಷ್ಟೇ ಮದುವೆ ಆಗಿತ್ತು. ಆ ಪಕ್ಕದಲ್ಲಿರುವಂಥದ್ದು ಮಗ ವಿಟ್ವೇಲ್ ಅಂತೇಳಿ. ಇತ್ತೀಚೆಗೆ ಎಲ್ಲರ ಏನು ಕುಟುಂಬಸ್ಥರ ಆಕ್ರಂದನ ಈಗ ಒಂದು ರೀತಿಯಲ್ಲಿ ಮುಗಿಲು ಮುಟ್ಟಿದೆ. ಕಣ್ಣೀರ ಧಾರೆ ಹರಿತಾ ಇದೆ. ಜೊತೆಗೆ ಎಲ್ಲರೂ ಕೂಡ ಕಣ್ಣೀರದಲ್ಲಿ ಕೈ ತೊಳೆದಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಸಾಲಮ್ಮ ಅವರ ಮಗಳಾದಂತಹ ಸೌಂದರ್ಯ ನಮ್ಮ ಜೊತೆಗೆ ಇದ್ದಾರೆ. ಹೇಳಿ, ಏನಂತ ಹೇಳ್ತೀನಿ? ನಮ್ಮ ತಂದೆ 3 ವರ್ಷ, ನಮ್ಮ ತಂದೆ 6 ತಿಂಗಳು ಮೊದಲು ಹಿಂಗೆ ಆಗೋದ್ರು. ನಮ್ಮ ತಾಯಿ ಇವಾಗ ಹಿಂಗೆ ಆಗೋದ್ರು. ನಮ್ಮ ಅಣ್ಣ ಒಬ್ಬ ನಾವಿಬ್ಬರೇ ನಿಂತಿದ್ದೇವೆ. ಇವಾಗ ನಮ್ಮ ತಾಯಿ ಎಲ್ಲೆಲ್ಲೋ ಸಾಲ ಖರ್ಚು ಮಾಡಿ ಸಾಲ ಮಾಡಿದ್ರೆ ಹಂಗೆ ಇದ್ದಾನೆ ಸರ್. ಏನ್ ನೋಡಿದ್ರೆ ಹಂಗೆ ಇದ್ದಾನೆ. ಒಟ್ಟಿನಲ್ಲಿ ಇವತ್ತೇನು ಸಾಲಮ್ಮ ಅವರ ಕುಟುಂಬ ಇವತ್ತು ಒಂದು ರೀತಿ ದುಃಖ ತಪ್ಪಾಗಿದೆ. ಅವ್ರ ಮಗ ಇರ್ಬೋದು, ಮಗಳಿರ್ಬೋದು, ಜೊತೆಗೆ ಅವ್ರ ಆಪ್ತರು ಕೂಡ ಎಲ್ಲರೂ ಇವತ್ತು ಕಣ್ಣೀರ ದಾರಿಯನ್ನು ಹರಿಸಿದ್ದಾರೆ. ಇವಿಷ್ಟು ಸದ್ಯಕ್ಕೆ ಬಿರುದಹಳ್ಳಿ ಗ್ರಾಮದಲ್ಲಿರುವಂತಹ ಪರಿಸ್ಥಿತಿ. ಕ್ಯಾಮರಾ ಸಂಜಯ್ ಜೊತೆ ಮಂಜುನಾಥ್, TV9 ಚಾಮರಾಜನಗರ. ಇದು ಅವರ ಕುಟುಂಬಸ್ಥರು ಹೇಳ್ತದಂಥ ಮಾತು. ಕೆಲ ತಿಂಗಳ ಹಿಂದೆ ನಮ್ಮ ತಂದೆ ಕೂಡ ಕಳ್ಕೊಂಡಿದ್ವಿ, ಈಗ ಇವರು ಕೂಡ ಹೀಗೆ ಆಗೋದ್ರು ಅನ್ನುವಂಥ ಒಂದು ದುಃಖವನ್ನು ಅಲ್ಲಿ ಅವರು ವ್ಯಕ್ತಪಡಿಸ್ತಾ ಇದ್ರು. ಈ ರೀತಿ ದೊಡ್ಡ ಆಘಾತ ಉಂಟಾಗಿದೆ ಅವರಿಗೆ. ಜೊತೆಗೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಸಾವಿನ ಸಂಖ್ಯೆ ಈಗ 12ಕ್ಕೆ ಏರಿಕೆ ಆಗಿರುವಂತಹ ಸಂದರ್ಭ ಇದು. ಎಸ್, ನಮ್ಮ ಪ್ರತಿನಿಧಿ ರಾಮ್ ನಮ್ಮ ಜೊತೆಗೆ ಲೈವ್ ಇದ್ದಾರೆ. ರಾಮ್, ತಾವಾಗ ಮಾಹಿತಿಯನ್ನು ನೀಡ್ತಾ ಇದ್ರಿ. ಈಗ ಅಲ್ಲಿ ಮೃತಪಟ್ಟಿರುವ ಸಾಲಮ್ಮ ಕುಟುಂಬಸ್ಥರ ರೋದನೆಯನ್ನು, ಅವರ ನೋವನ್ನು ಕೂಡ ನಾವು ನೋಡ್ತಾ ಇದ್ವಿ. ಕೆಲ ತಿಂಗಳ ಹಿಂದೆ ತಂದೆ ಕೂಡ ಹೋಗಿದ್ರು, ಈಗ ಹೀಗಾಗೋಯಿತು ಅನ್ನುವಂಥ ದುಃಖವನ್ನು ಅವರು ವ್ಯಕ್ತಪಡಿಸ್ತಾ ಇದ್ರು. ರಾಮ್,
ಖಂಡಿತವಾಗಿ ಅಮರ್ ಪ್ರಸಾದ್ ಸಾಲಮ್ಮ ಅವರ ಪತಿ 6 ತಿಂಗಳ ಹಿಂದೆ ಅಷ್ಟೇ ಹೃದಯಾಘಾತದಿಂದ ಮೃತಪಟ್ಟಿದ್ರು. ಅವರಿಗೆ 2 ಮಕ್ಕಳಿದ್ದಾರೆ. ಅವರಿಬ್ಬರು ಸಹ ಅನಾಥರಾಗಿದ್ದಾರೆ ಅಂತೇಳಿ ಸಂಬಂಧಿಕರ ಆಕ್ರಂದನ ಈಗ ಮುಗಿಲು ಮುಟ್ಟಿದೆ. ಇದೀಗ ನಮ್ಮ ಜೊತೆಗೆ ಅವತ್ತು ಆ ಒಂದು ದೇವಸ್ಥಾನಕ್ಕೆ ತೆರಳಿದ್ರು, ಆದರೆ ಅಲ್ಲಿ ಪ್ರಸಾದವನ್ನ ಸ್ವೀಕರಿಸಿರಲಿಲ್ಲ. ಅವರು ಈಗ ನಮ್ಮ ಜೊತೆ ಅವ್ರ ಜೊತೆ ಮಾತಾಡೋಣ. ನೀವು ಸಹ ಅವತ್ತು ದೇವಸ್ಥಾನಕ್ಕೆ ಹೋಗಿದ್ರೆ, ಏನಾಯ್ತು ಅವತ್ತು ದೇವಸ್ಥಾನದಲ್ಲಿ? ದೇವಸ್ಥಾನಕ್ಕೆ ನಾನು ಹೋಗಿದ್ದೆ ಸರ್. ಅಲ್ಲಿ ಪೂಜೆ ಮಾಡ್ತಾ ಇದ್ರು. ನಾವು ಪೂಜೆಲಿ ಅಲ್ಲೇ ನಾನೇ ಇದ್ದೆ. ದೇವ್ರು ಮುಗ್ಬಿಟ್ಟು ಅಲ್ಲಿ ಪೂಜಾರಿಯವರು ಊಟ ಮಾಡಕ್ಕೆ ಹೋಗಿ ಪ್ರಸಾದ ಕೊಡ್ತಿದ್ದಾರೆ ಅಂತ ಹೇಳಿದ್ರು. ಫಸ್ಟ್ ಹೋಗಿದ್ದೆ ಬಿದ್ರಳ್ಳಿಯವರು. ಸುಮಾರು ಒಂದು 35 ಸೀಟ್ ಹೋಗಿದ್ವಿ. ಅಲ್ಲಿ ಎಲ್ಲ ಪ್ರಸಾದ ತಿಂದರು. ನಾನು ಸ್ಮೆಲ್ ಬಂದಿದ ತಕ್ಷಣ ಡೀಸೆಲ್ ಸ್ಮೆಲ್ ಬರ್ತಿದೆ, ಯಾರು ತಿನ್ನಬೇಡಿ ಅಂತ ಹೇಳಿದೆ. ಇಲ್ಲ ಅದೇನಿಲ್ಲ, ದೇವ್ರದ್ದು ಪ್ರಸಾದ ಆ ಥರ ಹೇಳ್ಬಾರ್ದು, ಕಲ್ಪುರ ಇದು ಏನಿಲ್ಲ ಮಾಡಿ ಅಂತ ಹೇಳಿ ಎಲ್ಲ ಮಾಡಿದ್ರು ಸರ್. ಎಲ್ಲ ಊಟ ಮಾಡಿದ್ರು. ಒಂದು 10 ನಿಮಿಷ ಚೆನ್ನಾಗಿದ್ರು. ಒಂದು ಮಾಟೆಲಿವರೆಗೆ ಹೋಗಿದ್ದು ಅಷ್ಟೇ ಸರ್. ಆಮೇಲೆ ಒಬ್ಬೊಬ್ಬರಾಗಿ ಎಲ್ಲ ಬಿದ್ದೋದ್ರು. ಫುಲ್ಲು ಬ್ಲಡ್ ವಾಮಿಟ್ ಮಾಡ್ತಿದ್ರು. ಆಮೇಲೆ ಏನಾಯ್ತು ಅಂತ ಆಟೋವರು ಎಲ್ಲ ಕರ್ಕೊಂಡೋಗಿ ಸುಳ್ವಾಡಿಲಿ ಬಿಟ್ವಿ. ಅಲ್ಲಿ ಎಲ್ಲ ವಾಮಿಟ್ ಮಾಡ್ಕೊಂಡು ಎಲ್ಲ ಬಿದ್ದೋದ್ರು. ಆಟೋವರು ಸೇರಿ ಬಿದ್ದೋದ್ರು ಸರ್. ಈಗ ನೀವು ಎಷ್ಟು ಜನ ಹೋಗಿದ್ರಿ ಅಲ್ಲಿ ಅವ್ರ ಜೊತೆಗೆ, ಮತ್ತೆ ಯಾರ್ಯಾರಿಗೆ ನೀವು ತಿನ್ಬೇಡಿ ಅಂತ ಹೇಳಿದ್ರೆ ಅದಕ್ಕೆ ಏನು ಹೇಳಿದ್ರು ಅವರು? ಎಲ್ಲರಿಗೂ ಹೇಳ್ದಿ ಸರ್. ನಾನು ಎಷ್ಟು ಜನ ಹೋಗಿದ್ರಿ? 35 ಸೀಟ್ ಹೋಗಿದ್ವಿ. ಎಲ್ಲರಿಗೂ ಹೇಳ್ದಿ ಡೀಸೆಲ್ ಸ್ಮೆಲ್ ಬರ್ತಿದೆ, ಇದು ಊಟ ಮಾಡಬೇಡಿ, ಸ್ಮೆಲ್ ಚೆನ್ನಾಗಿಲ್ಲ, ಇದು ಬೀಸಾಕ್ಬಿಡಿ, ಊಟ ಚೆನ್ನಾಗಿಲ್ಲ ಅಂತ ಹೇಳ್ದೆ ನಾನು. ಆದರೆ ಯಾರು ಕೇಳ್ತಾ ಇಲ್ಲ, ಕಲ್ಪುರ ಸ್ಮೆಲ್ ಇದು ಏನಿಲ್ಲ, ಊಟ ಮಾಡು. ನನ್ನೂ ಸೇರಿ ಇದು ಮಾಡಿದ್ರು, ಊಟ ಮಾಡು ಅಂತ ಹೇಳಿದ್ರು. ನಾನು ಮಾಡಲ್ಲ ಅಂತ ಅಲ್ಲೇ ಬಿಸಾಕ್ಬಿಟ್ಟು ಬಂದ್ಬಿಟ್ಟೆ ಸರ್. ನಾನು ಈ ಥರ ಹಿಂಗೆ ಸ್ಮೆಲ್ ಬರ್ತಾ ಇದೆ ಅಥವಾ ಇದನ್ನಂತ ಅಲ್ಲಿ ದೇವಸ್ಥಾನದಲ್ಲಿ ಅರ್ಚಕರಾಗಲಿ ಅಥವಾ ಅಡುಗೆ ಮಾಡಿದವ್ರು ಅವ್ರಿಗೆ ಯಾರಿಗಾರು ಹೇಳುವಂಥ ಕೆಲಸ ಮಾಡಿದ್ರೆ ಅಥವಾ ಹೇಗೆ ಅಲ್ಲಿ? ಗೊತ್ತಿಲ್ಲ ಸರ್. ಅವ್ರಿಗೆ ಹೇಳ್ತಿಗೆ ಈ ತರ ಹೇಳಿದ್ದೆ, ಕರ್ಪೂರನಾಥ ಹೊಡಿತದೆ, ಏನಿಲ್ಲ ಊಟ ಮಾಡಿ ಹಂಗತ್ ಹೇಳಿದ್ದೆ. ಪಟೆ ಲವಂಗ ಇದು ಜಾಸ್ತಿ ಸ್ಮೆಲ್ ಆಗೋಯ್ತು. ಈ ಪಟೆ ಲವಂಗ ಮಸಾಲ ಇದೆಲ್ಲ ಹಾಕೋದಕ್ಕೆ ಆ ಥರ ಸ್ಮೆಲ್ ಬರುತ್ತೆ, ಏನೂ ತೊಂದರೆ ಇಲ್ಲ, ತಿನ್ಬೋದಾಗಂತ ಅವರೇ ಹೇಳೋದು. ಈ ಪ್ರಸಾದ ಕೊಡ್ತಾ ಇದ್ರಲ್ವ ಅವರು. ನೀವು ಅಲ್ಲೇ ಹೋಗಿದ್ದ? ನಾವು ಅಲ್ಲೇ ಹೋಗಿದ್ದು. ನೀವು ಪ್ರಸಾದ ತಿಂದಿದ್ರಾ? ನಾವು ಪ್ರಸಾದ ಇಸ್ಕೊಂಡು ಒಂದು ಸ್ವಲ್ಪ ತಿನ್ನುವಾಗತಾನೆ ಆ ವಾಸನೆ ಹೊಡೆಯುತ್ತೆ ಅಂದ್ಬಿಟ್ಟು ನಾವು ತಗೊಂಡೋಗಿ ಬೀಸಾಕ್ಬಿಟ್ಟು. ಎಷ್ಟು ಜನ ಹೋಗಿದ್ರಿ? ನಾವು ಒಂದು 35 ಸೀಟ್ ಹೋಗಿದ್ದು. ನೀವೆಲ್ಲ ಮಾಲೆ ಹಾಕ್ಸ್ಕೊಂಡಿದ್ರು? ನಾವೆಲ್ಲ ಮಾಲೆ ಹಾಕ್ಸ್ಕೊಂಡಿದ್ದು. ಹೋಗ್ಬೇಕಾಗಿತ್ತು? ಇವತ್ತು ಹೋಗ್ಬೇಕಾಗಿತ್ತು. ನಿಮ್ದು ಎಷ್ಟು ಜನ ಈಗ ಹಾಸ್ಪಿಟ್ಲ್? ನಮ್ಮ 7 ದಿನ ಆಯ್ತು. 7 ಜನ. ಹಾಂ. ನೀವು ಯಾವಾಗ ಇದು ಮಾಡ್ತೀವಿ ಸರ್? ನೀವು ಮಾಲೆ ಹಾಕ್ಸ್ಕೊಂಡಿದ್ದು ಯಾವಾಗ? ನಾವು ಮಂಗಳವಾರ ದಿವಸ ಮಾಲೆ ಹಾಕ್ತೀವಿ ಸರ್. ಇವತ್ತಿಗೆ 7 ದಿನ ಆಯಿತು. ಇವತ್ತು ಹೋಗ್ಬೇಕು ದೇವಸ್ಥಾನಕ್ಕೆ. ಇವಾಗ ನಮಗೂ ಮಾರಿಯಮ್ಮ ದೇವಸ್ಥಾನ ವರ್ಷ ನಾವು ಮಾಲೆ ಹಾಕೊಂಡು ಹೋಗುವ. ನಾವು ಇವಾಗ 4 ವರ್ಷ ಆಯಿತು ಈ ವರ್ಷಕ್ಕೆ. ಯಾವಾಗೂ ಮಾಲೆ ಹಾಕ್ಸ್ಕೊಂಡ್ರೆ ಮಾರಿಯಮ್ಮ ದೇವಸ್ಥಾನ ಹೋಗಿ ಕೈ ಮುಕ್ಕೊಂಡು 2 ದಿವಸ ಇರುವಾಗ ಹೋಗಿ ಕೈ ಮುಕ್ಕೊಂಡು ಬರುವ. ಈ ವರ್ಷ ಹಂಗೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಬರುವಾಗ ನೋಡಿ ಈ ರೀತಿ ಪ್ರಸಾದ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಬೇಸರ ಗೊತ್ತಿಲ್ಲ. ಆ ಸಮಯಕ್ಕೆ ನಾನು ಹೋಗಿಲ್ಲ, ನಾನು ಬೇರೆ ಕಡೆ ಹೊಂಟೋಗಿದ್ದೆ. ನಾನು ಒಂದು ಇರುಮುಡಿ ಕಟ್ಟಬೇಕು, ಅಲ್ಲಿ ಹೊರಟೋಗ್ಬಿಟ್ಟೆ. ನಮ್ಮ ಸೀಟು ಒಂದು 40-35 ಸೀಟು ಕಳಿಸ್ಬಿಟ್ಟಿದ್ದೆ. ಅಲ್ಲಿ ಹೋದ ತಕ್ಷಣ ಪ್ರಸಾದ ಕೊಟ್ಟವ್ರೆ. ಇವರು ದೇವ್ರ ಪ್ರಸಾದ ಯಾವ ಹಿಂಗೆ ಮಾಡ್ತಾರ, ಮಾಡಲ್ಲ ತಾನೆ ಅಂದ್ಬಿಟ್ಟು ಇವರು ನಂಬಿ ತಿಂದ್ಬಿಟ್ರು. ಅದರಲ್ಲಿ ಸೇಣೆ ತಿಂದರು ಅಪಾಯ ಜಾಸ್ತಿ, ಕಡಿಮೆ ತಿಂದರು ಸುಮಾರಾಗಿ ಅವರೇ. ಈ ಅಪಾಯಿಗೆ ಏನಂದರೆ ಯಾವ ಹಾಸ್ಪಿಟ್ಲ್ ಬಂದ್ರೂ 2 ದಿವಸ ಆಯಿತು. ಇಂಪ್ರೂವ್ಮೆಂಟು ಇವಾಗ ಏನು ನೋಡ್ತಾ ಇಲ್ಲ. ನಾವು ಕೇಳ್ಕೊಳ್ಳೋದು ಏನಂದರೆ ಇವಾಗ ಇರೋರು ನಸಿ ಚೆನ್ನಾಗಿ ಮಾಡಿಕೊಡಿ. ಈ ಬ್ಲಡ್ ಎತ್ಬಿಟ್ಟು ಬೇರೆ ಬ್ಲಡ್ ನಸಿ ಹಾಕಿ ಇರೋರು ನಸಿ ಉಳಿಸ್ಕೊಡಿ. ನಾವೆಲ್ಲ ಒಂದೇ ಊರು, ನಮ್ಮ ಊರು ಪೂರ ಖಾಲಿ ಆಯಿತು. ಇವಾಗ ಕೇಳೋದಾಗೆ ನಾವು ಕೇಳೋದು ಗೌರ್ಮೆಂಟ್ ಇರೋದು ನಸಿ ನಾವು ಉಳಿಸ್ಕೊಡಿ. ಇವಾಗ ಒಂದು 20-25 ಸೀಟು ಅವ್ರಿಗೆ ಬೇರೆ ಯಾವುದೋ ಟ್ರೀಟ್ಮೆಂಟ್ ಮಾಡಿ ಈ ಗೌರ್ಮೆಂಟ್ ನಮಗೆ ಅದು ಒಂದು ಉಪಕಾರ ಮಾಡಿದ್ರೆ ಸರ್. ನಾವು ಭಾರ ಬಡವರು, ನಮ್ಮ ದುಡ್ಡಿಲ್ಲ, ಕಾಸಿಲ್ಲ, ಡೈಲಿ ಕೇಳಿದ್ರೆ ಊಟ ಇಲ್ಲಾಂದರೆ ಇಲ್ಲ. ನಾವು ಏನೋ ದೇವರು ಒಳ್ಳೇದು ಮಾಡ್ತಾನೆ ಅಂದ್ಬಿಟ್ಟು ನಾವು ಮಾಲೆ ಹಾಕ್ಸ್ಬಿಟ್ಟು ನಾವು ಎಲ್ಲ ವರ್ಷ ಹೋಗ್ತೀವಿ. ಈ ರೀತಿ ಆಗಿಲ್ಲ. ಆದರೆ ಒಂದು ದೇವ್ರಿಗೆ ದೇವಸ್ಥಾನಕ್ಕೆ ಹೋಗಿ ಈ ರೀತಿ ಅಂತ ಆಗಿದೆ ಅಂದರೆ, ನಮ್ಮ ಬಡವ್ರಿಗೆ ಆಗಿದೆ ಅಂದರೆ ನಾವೇನು ಸರ್ ಮಾಡಲಿ? ಇವಾಗ ನಮ್ಗೆ ಏನು ಬೇಕಾಗಿದೆ ಅಂದರೆ ಇರೋರು ನಾಸಿ ಯಾವುದೋ ಒಳ್ಳೆ ಒಂದು ಮೆಡಿಸಿನ್ ಕೊಟ್ಟು ನಮ್ಮ ದಯವಿಟ್ಟು ಉಳಿಸ್ಕೊಡಿ. ಅದೇ ಕೆಲವು ಗೌರ್ಮೆಂಟ್ ಹತ್ರ ಏನು. ಇವಾಗ ನಾವು ಬಂದು 2 ದಿವಸ ಆಗಿದೆ. 2 ದಿವಸಗಳಲ್ಲಿ ಒಬ್ಬರು ನಾರ್ಮಲ್ ಮೆಡಿಸಿನ್ ಬಂದಿಲ್ಲ, ಎಲ್ಲವೂ ಪ್ರಾಫಿಟ್ ಆಗಿದ್ದಾರೆ. ಅದು ಇರೋರು ನಾಸಿ ನಮ್ಗೆ ಉಳಿಸ್ಕೊಡಿ. ಇವಾಗ ಹೋಗ್ಲಿ, ಇನ್ನೇನು ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ಗೆ ಹೇಳಿದ್ರೆ ವಾಪಸ್ ನಮ್ಗೆ ಕೊಡೋಲ್ಲ. ಏನೋ ಇರುವುದರಿಂದ 25 ಸೀಟ್ ಇದ್ದಾರೆ, ಅವರು ಉಳಿಸ್ಕೊಡಿ. ಆ ಹಾಸ್ಪಿಟ್ಲು ಶಿವಯೋಗ ಹಾಸ್ಪಿಟ್ಲ್ ಒಂದು ಒಬ್ಬರು ಆರ್ಟು ಫುಲ್ ವೀಕ್ ಆಗಿಬಿಟ್ಟು ಸ್ಟಾರ್ಟ್ ಆಗಿತ್ತು. ಪ್ರೆಸ್ ಮಾಡಿ ಇವಾಗ ಚೆನ್ನಾಗಿದ್ದಾರೆ. ಅದು ನಾಸಿ ಇರೋ ಮಕ್ಕಳೆಲ್ಲ ಚಿಕ್ಕ ಮಕ್ಕಳು 8 ಮಕ್ಕಳು ಅಲ್ಲ ಅಡ್ಮಿಟ್ ಮಾಡಿದ್ವಿ. 8 ಮಕ್ಕಳು ಅಲ್ಲ ಫುಲ್ ಸೀರಿಯಸ್ ಆಗಿದ್ದಾರೆ. ಒಬ್ಬ ಶಾನೆ ತಿಂದವರು ಸೀರಿಯಸ್ ಆಗಿದ್ದಾರೆ, ಕಡಿಮೆ ತಿಂದವರು ಸೀರಿಯಸ್ ಆಗಿದ್ದಾರೆ. ಆದರೆ ಏನು ಟ್ರೀಟ್ಮೆಂಟ್ ಕೊಟ್ಟರೆ ನಡೀತಾ ಇಲ್ಲ. ಈ ಟ್ರೀಟ್ಮೆಂಟಲ್ಲಿ ನಿಲ್ಲಿಸ್ಬಿಟ್ಟು ಚೆನ್ನಾಗಿ ಒಳ್ಳೆ ಇರೋದು ಯಾವುದೋ ಒಂದು ಒಳ್ಳೆ ರಕ್ತನ ಇಲ್ಲ ಒಂದು ಮದ್ದು ಮಾತ್ರೆ ಯಾವುದು ಬೇರೆ ಕಡೆಯಿಂದ ತರಿಸಿ ನಮ್ಮ ಒಂದು 25 ಸೀಟು ಉಳಿಸ್ಕೊಡ್ಬೇಕಂತ ನಾವು ಕೇಳ್ತೀವಿ ಸರ್. ಈಗ ನೀವೆಲ್ಲ ಸರಿ ಇದ್ದಿದ್ರೆ ಇವತ್ತು ನೀವು ಓಂ ಶಕ್ತಿಗೆ ಆ ದೇವಸ್ಥಾನ ತಮಿಳ್ನಾಡಿಗೆ ಹೋಗಿ ಬರೋಕ್ಕಾಗಿತ್ತು. ಈಗ ಅದಕ್ಕೆ ಹೋಗ್ತಾ ಇದ್ದಾರೆ ಎಲ್ಲರೂ ಅಥವಾ ಏನಾಗಿದೆ ಅದು ಹೋಗಿಲ್ಲ ಸರ್. ನಮ್ಗೆ ಇದು ರೀತಿ ಆಗಿಬಿಡ್ತಲ್ಲ, ನಮ್ಗೆ ಎಲ್ಲಿ ಹೋಗೋದು? ಅಲ್ಲಲ್ಲಿ ಒಂದು
ಇವಾಗ ಈ ಮೈಸೂರಿನಲ್ಲಿ ಒಂದು 7-8 ಹಾಸ್ಪಿಟ್ಲಲ್ಲಿ ಒಬ್ಬರು ಒಂದು ಜನ ಇಲ್ಲ ಒಂದು 5 ಜನ ಒಂದು 10 ಜನ ಅಲ್ಲ ಒಂದು 8 ಹಾಸ್ಪಿಟ್ಲಲ್ಲಿ ಈ ರೀತಿ ಇದ್ದಾರೆ. ನಾವು ಇನ್ನೂ ಕಣ್ಣಲ್ಲಿ ಒಬ್ಬರು ನೋಡಿಲ್ಲ. ನಾವು ಅಲ್ಲಿ ಎಲ್ಲಿ ತಿರುಗಾಡೋದೇ ನಮ್ಗೆ ಸರಿಯಾಗ್ಬಿಡ್ತು. ಯಾರನ್ನೋ ಎಲ್ಲವರ ಹೆಂಗೆ ಅಂದ್ಬಿಟ್ಟು ಏನು ನೋಡೋಕ್ಕಾಗಿಲ್ಲ. ಈ ಡಾಕ್ಟ್ರನ್ನ ಕೇಳಿದ್ರೆ ಡಾಕ್ಟ್ರೆಲ್ಲ ಏನು ನೋಡ್ತಾರೆ, ಎಲ್ಲಿ ನೋಡಲ್ಲ ಅಂತ ಹೇಳಿಲ್ಲ. ಆದರೆ ಚೆನ್ನಾಗಿ ಆಗೋಷ್ಟು ಇಲ್ಲ. ಅವ್ರು ಏನು ನೋಡಿ ಏನು ಪ್ರಯೋಜನ, ಒಂದು ಚೆನ್ನಾಗಿ ಇನ್ನೂ ಮಾಡಿಲ್ಲ, ಪೂರ ಹೋಯ್ತಾ ಇದೆ. ಅದಕ್ಕೆ ನಾವು ಏನು ಕೇಳ್ಕೊಂಡ್ರೆ ಯಾವುದೇ ಬೇರೆ ಒಂದು ರಕ್ತನ ಇಲ್ಲವೋ ಮದ್ದು ಮಾತ್ರ ಯಾವುದೊಂದು ಮಾಡಿ ನಮ್ಗೆ ಒಳ್ಳೇದು ಮಾಡಿಕೊಡ್ಬೇಕು. ಇವಾಗ ಇರೋದು ಉಳಿಸ್ಕೊಡ್ಬೇಕು. ಈಗ ಬಿದ್ರಳ್ಳಿ ಗ್ರಾಮದವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿದ್ರಲ್ಲಿಗೆ, ಯಾಕಂದ್ರೆ ಬಿದ್ರಳ್ಳಿಲೇ ಸಾವು ಸಹ ಜಾಸ್ತಿ ಆಗಿದೆ. ಏನು ಬಿದ್ರಳ್ಳಿಯವರು ಜಾಸ್ತಿ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು ಹೀಗೆ? ಅದು ನಮಗೆ ಪಕ್ಕ ಸರ್, ನಮಗೆ ಒಂದು 8 ಕಿಲೋಮೀಟ್ರ್ ಒಳಗಡೆ ಬರ್ತದೆ. ಅದರಲ್ಲಿ ನಾವು ವಾರಕ್ಕೊಂದ್ಸಲಿ ಇಲ್ಲ ಒಂದು 15 ದಿವಸ ಒಂದ್ಸಲಿ ಆ ದೇವಸ್ಥಾನಕ್ಕೆ ಯಾವಾಗ ಕಂಟಿನ್ಯೂ ಹೋಗ್ತೀವಿ. ಅದರಿಂದ ನಮ್ಗೆ ಪಕ್ಕ ಅಲ್ವಾ, ಯಾವುದೊಂದು ಒಳ್ಳೇದಾಗಲಿ ಕಷ್ಟ ಆಗಲಿ ಒಂದು ಜ್ವರ ಆಗಲಿ ಯಾವ್ದು ಬಂದ್ರೆ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬೇಡ್ಕೊಂಡ್ಬಂದ್ರೆ ನಮ್ಗೆ ಚೆನ್ನಾಗೈತದೆ, ಇಲ್ಲ ಅಂತಿಲ್ಲ. ಈ ಮಾಡಿರೋದು ಈ ಜನಗಳೇ ಮಾಡಿರೋದು. ಆ ದೇವ್ರ ಮೇಲೆ ನಾವು ಕೊರೆ ಹೇಳ್ಬಾರ್ದು, ಅಪಾಯ ಹೇಳ್ಬಾರ್ದು. ಜನಗಳೇ ಮಾಡಿರೋದು. ಆ ದೇವಸ್ಥಾನಕ್ಕೆ ಹೋದರೆ ನಮ್ಗೆ ಒಳ್ಳೇದು ನಡೀತು, ಎಲ್ಲವೇ ನಡೀತಾ ಇತ್ತು. ನಾವು ನಂಬಿಕೆ ಮೇಲೆ ನಮ್ಮ ಒಂದು 25-30 ಸೀಟ್ನ ನಾವು ವರ್ಷ ಹೋಗ್ತಾ ಇದ್ದೋ. ಆದರೆ ಈ ವರ್ಷ ಹಂಗೆ ಆಗಿಲ್ಲ. ಇಷ್ಟು ವರ್ಷ ಈ ವರ್ಷ ಆ ರೀತಿ ನಡೆದಿದೆ. ಇದಕ್ಕೆ ನಮ್ಗೆ ಏನಂದ್ಬಿಟ್ಟು ಸ್ವಲ್ಪ ನೀವು ಒಳ್ಳೇದು ಮಾಡಿಕೊಡ್ಬೇಕು ನೀವು. ಅಮರ್ ಪ್ರಸಾದ್, ಇದು ಬಿದ್ರಳ್ಳಿ ಗ್ರಾಮದವರ ಮಾತು. ಅಂದ್ರೆ ಈಗ ಸಾಕಷ್ಟು ಜನರು ಸಹ ಏನು ಓಂ ಶಕ್ತಿ ಮಾಲಾಧಾರಿಗಳಾಗಿದ್ರು ಅವರೆಲ್ಲರೂ ಸಹ ಮೈಸೂರಿನ ವಿವಿಧ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಡ್ತಾ ಇದ್ದಾರೆ. 2 ದಿನಗಳಿಂದಲೂ ಸಹ ಯಾರು ಸಂಪರ್ಕಕ್ಕೆ ಸಿಗುತ್ತಾ ಇಲ್ಲ. ಅವ್ರು ಹೇಗಿದ್ದಾರೆ ಅನ್ನೋದು ನೋಡೋಕ್ಕಾಗ್ತಾ ಇಲ್ಲ. ಮತ್ತೆ ನಾವು ಓಂ ಶಕ್ತಿಗೆ ಏನು ತಮಿಳುನಾಡಿಗೆ ಹೋಗಿ ಮಾಲೆಯನ್ನು ಬಿಚ್ಚಿ ಬರ್ತಾ ಇದ್ದೋ ಅದನ್ನು ಈ ಬಾರಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಇಲ್ಲಿ ಏನು ಈಗ ಸಾವನ್ನಪ್ಪಿದವರನ್ನ ನಾವು ವಾಪಸ್ಸು ಕರೆತರೋದಕ್ಕೆ ಆಗೋದಿಲ್ಲ. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋರಿಗೆ ಒಂದು ಉನ್ನತ ಮಟ್ಟದ ಒಂದು ಚಿಕಿತ್ಸೆಯನ್ನು ನೀಡಿ ಅವರೆಲ್ಲರನ್ನು ಬದುಕಿಸ್ಕೊಡಿ ಅಂತ ಅಂಗಲಾಚಿ ಬೇಡ್ತಾ ಇದ್ದಾರೆ. ಸರ್ಕಾರ ಈ ಬಗ್ಗೆ ಗಮನವನ್ನು ಕೈಗೊಳ್ಳಬೇಕು. ಅಂದ್ರೆ ಚಿಕಿತ್ಸೆ ಮಟ್ಟವನ್ನು ಅವರಿಗೆ ಯಾವ ರೀತಿಯಾದ ಕೊಡ್ತಾರೆ ಮಾಹಿತಿಯನ್ನು ಕೊಡಬೇಕು ಅನ್ನೋ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅಮರ್ ಪ್ರಸಾದ್.